ಬಿಜಾಪುರ ಬಂದು ಕರೆ ಕೊಟ್ಟೆವು. ತಕ್ಷಣ ಇನ್ನು ಒಂದು 10 ಮುಳುಗರೊಳಗಾಗಿ ಅವ್ನು ಬಂಧಿಸ್ಬೇಕಂತೇಳಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡತ್ತೇವೆ. ಇಲ್ಲ ಮುಂದೆ ಉಗ್ರ ಅಂತ ಹೋರಾಟ ಮಾಡ್ತೇವೆ. ಯಾವ ಅನಾಹುತಕ್ಕೆ ಕೇಂದ್ರ ಸರ್ಕಾರ ಹೇಳಕತ್ತಿ ಅದರ ತಕ್ಷಣ ರಾಕೇಶ್ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡ್ತೇವೆ. ಬೇಕು ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ? ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲೆಯನ್ನು ಬಂದ್ ಘೋಷಣೆ ಮಾಡಿದ್ರು. ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅಂದರೆ ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಎಲ್ಲರೂ ಬಂದು ಈ ಬಂದ್ನಲ್ಲಿ ಪಾಲ್ಗೊಂಡಿದ್ದರು. ಕಾರಣ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಗವಾಯಿ ಅವರ ಮೇಲೆ ಒಬ್ಬ ಪ್ರಶಾಂತ್ ಕಿಶೋರ್ ಅನ್ನುವಂಥ ವ್ಯಕ್ತಿ ಕಲಾಪ ನಡೆದಂಥ ಸಮಯದ ಒಳಗೆ ಶೂ ಎಸಿತಾರೆ ಅವ್ರ ಮ್ಯಾಗ. ಅವರು ಮನಸ್ಥಿತಿ ಎಂಥದಿರಬೇಕು. ಸಾಮಾನ್ಯ ಜನರು ಕೋರ್ಟ್ನ ಒಳಗಡೆ ಹೋಗ್ಬೇಕಾದ್ರೆ ಇವತ್ತಿನ ಟೈಮ್ದಾಗ ಅನಿಸ್ತಿರ್ತಾರೆ, ಎಷ್ಟೋ ಭಯ ಪಡ್ತಿರ್ತಾರೆ. ಅಂಥ ಸ್ಥಳದ ಒಳಗೆ ಒಬ್ಬ ಉಚ್ಚ ನ್ಯಾಯಾಲಯದ ನಮ್ಮ ಸಂವಿಧಾನದ ಅಡಿಯಲ್ಲಿ ಇರುವಂಥ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಒಂದು ಶೂ ಒಗಿತಾರಪ್ಪ ಅಂತಂದ್ರೆ ಇವತ್ತು ಮನುವಾದಿಗಳ ಮನಸ್ಥಿತಿ ಎಂಥ ಕೆಳಮಟ್ಟಕ್ಕೆ ನೀಚ ಮಟ್ಟಕ್ಕೆ ಇಳಿದದಪ್ಪ ಅಂತಂದ್ರೆ ಇದರಿಂದ ಎತ್ತಿ ತೋರಿಸ್ತದೆ. ಇವ್ರಿಗೆ ದೇಶದೊಳಗೆ ಗ್ವಾಲಿಯರ್ ಹೈಕೋರ್ಟ್ನೊಳಗೆ ಬಾಬಾ ಸಾಹೇಬರ ಮೂರ್ತಿ ಕೂಡಬೇಕಾದ್ರೂ ಅಲ್ಲಿ ಒಬ್ಬ ನಾಲಾಯಕ್ ವಕೀಲ ಅಂಬೇಡ್ಕರ್ ಕೊಳಕ ಆ ಹೊಲಸು ಭಾಷೆನಿಂದ ಬಾಬಾ ಸಾಹೇಬರ ಮೇಲೂ ಮಾತಾಡುವಂಥ ಸ್ಥಿತಿ ಈ ಮನೋನೀತಿ ಅನುಸರಿಸೋರು ಇಟ್ಟು ಕೆಳಮಟ್ಟಕ್ಕೆ ಇಳಿದಾರಪ್ಪ ಅಂತಂದ್ರೆ ಅವರಲ್ಲಿ ಅವ್ರ ಮನಸ್ಥಿತಿ ಹೆಂಗದಪ್ಪ ಅಂದ್ರೆ ಕೆಳಮಟ್ಟದ ಜನ, ಈ ದಲಿತ ಜನ, ಅಸ್ಪೃಶ್ಯ ಜನ ಮೇಲ್ಮಟ್ಟಕ್ಕೆ ಹೋಗಬಾರದು ಅನ್ನುವಂಥ ಅವರ ಕೆಟ್ಟ ಮನಸ್ಥಿತಿ ಏನೈತಿ ಅದಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ಒಂದು ವೇಳೆ ಅವರು ಇಂಥದ್ದನ್ನೇ ಮುಂದುವರಿಸಿದ್ದೇ ಆದ್ರೆ ನಾವು ಸುಮ್ಮನೆ ಕೊಡೋದಿಲ್ಲ. ಇವತ್ತಿನ ಟೈಮ್ನಲ್ಲಿ ಆ ನ್ಯಾಯಮೂರ್ತಿಗಳವ್ರನ್ನ ಏನೋ ಬಿಟ್ಟಿರ್ಬೋದು, ಆದರೆ ನಮ್ಮ ಜನ ಯಾವತ್ತೂ ಅವ್ರನ್ನ ಬಿಡೋದಿಲ್ಲ. ಕೂಡಲೇ ಕೇಂದ್ರ ಸರ್ಕಾರ ಅವ್ರ ಮ್ಯಾಗ ಯೋಗ್ಯ ಕ್ರಮ ತಗೊಂಡು ಅವರಿಗೆ ಗಡಿಪಾರು ಮಾಡಬೇಕು, ಇಲ್ಲ ಶಿಕ್ಷೆ ಕೊಡಬೇಕು. ಒಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ಮಾಡದೇ ಇದ್ದರೆ ನಾವಂತೂ ಯಾವತ್ತೂ ಬಿಡೋದಿಲ್ಲ. ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾಗಿ ಸುನೀಲ್ ಹೊಸಳ್ಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಮೇಲೆ ಸುವಿ ಎಸದ ನಾಲಾಯಕ್ ವಕೀಲನಾದ ರಾಕೇಶ್ ಕಿಶೋರೆ ಈತನ ಹೇಯ ಕೃತ್ಯವನ್ನು ಖಂಡಿಸಿ ಇವತ್ತು ಬಿಜಾಪುರಗೂ ಬಂದ್ ಕರೆ ಕೊಟ್ಟಲಾಗಿತ್ತು. ಎಲ್ಲ ಜಾತಿ, ಎಲ್ಲ ಧರ್ಮದವರು, ಎಲ್ಲ ಕೂಲಿಕಾರರು, ಎಲ್ಲ ಅಂಗಡಿಕಾರರು ಎಲ್ಲರೂ ಕೈ ಜೋಡಿಸಿ ಇವತ್ತು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇದು ನಮ್ಮ ವಿರೋಧಿಗಳಿಗೆ ಇದೊಂದು ಎಚ್ಚರಿಕೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಇವತ್ತು ತೋರಿಸಿಕೊಟ್ಟಿವಿ. ನಮ್ಮ ದಲಿತರ ವಿರೋಧ ಆಗಲಿ, ಇವತ್ತು ಸಂವಿಧಾನ ವಿರೋಧ ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಆಗಲಿ, ಇಂಥ ಕೃತ್ಯಗಳನ್ನ ಎಸೆದವ್ರಿಗೆ ನಾವು ಇದಕ್ಕಿಂತ ಹೆಚ್ಚಿನ ತಾಕತ್ತನ್ನು ತೋರಿಸ್ತೇವೆ. ಈ ಮೂಲಕ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೇನೆ. ಮತ್ತು ಇವತ್ತಿನ ಬಂದ್ ಕರೆಯಲ್ಲಿ ಎಲ್ಲರೂ ಏನು ಸಹಕರಿಸಿ ನಮಗೆ ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಎಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳು, ಧನ್ಯವಾದಗಳನ್ನು ಹೇಳ್ತೇನೆ. ಮನೋಹರ್ ಕಾಂಬ್ಳೆ, ದಲಿತ ಧುರೀಣರು, ವಿಜಯಪುರ.